ಶಿಗ್ಗಾವಿ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿನ ಕೊಡ್ತೀವಿ ನಿಮಗೆ. ಶಿಗ್ಗಾವಿಯಲ್ಲಿ ಏನಾಗ್ತಾ ಇದೆ ಹಾಗೂ ಯಾವ ರೀತಿ ತಯಾರಿ ಆಗ್ತಾ ಇದೆ ಮತ ಎಣಿಕೆಗೆ ಅಂತ. ಒಂದ್ ಕಡೆಗೆ ಭರತ್ ಬೊಮ್ಮಾಯಿ ಇದ್ದಾರೆ, ಅವರ ತಂದೆ ಹಿಂದೆ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಅವ್ರಿಗೆ ಗೊತ್ತೇ ಇದೆ. ಇನ್ನು ಅವ್ರ ತಾತ ಕೂಡ ಮುಖ್ಯಮಂತ್ರಿ ಆಗಿದ್ರು. ಈಗ ಇವ್ರದ್ದು ರಾಜಕೀಯ ಭವಿಷ್ಯ ಏನು ಅನ್ನೋದನ್ನ ಈಗಾಗಲೇ ಜನ ತೀರ್ಪನ್ನು ಬರೆದು ಬಿಟ್ಟಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ನಮಗೆ ಗೊತ್ತಾಗುತ್ತೆ. ಯಾಸಿರ್ ಪಠಾಣ್ ಅವರು ಮತ್ತೊಂದ್ಸಲ ವಿಜಯಲಕ್ಷ್ಮಿ ಸಿಗುತ್ತಾ, ಮತ್ತೊಂದ್ಸಲ ಗೆಲುವು ಸಿಗುತ್ತಾ ಅನ್ನೋ ಕುತೂಹಲ. ಯಾಕಂದ್ರೆ ಇಲ್ಲಿ ತನಕ ಅವ್ರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಬಿಟ್ರೆ ಗೆಲುವು ಸಿಕ್ಕಿಲ್ಲ ಅವರಿಗೆ. ಶಿಗ್ಗಾವಿ ಉಪಚುನಾವಣಾ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ ಶಿಗ್ಗಾವಿ. ಬೊಮ್ಮಾಯಿ ಪುತ್ರ ಭರತ್ಗೆ ಗೆಲುವಿನ ಹಾದಿ ಸಲೀಸ ಸುಗಮಾನ. ಶಿಗ್ಗಾವಿ ಉಪಚುನಾವಣೆಯಲ್ಲಿ ಏನನ್ನ ಡಿಸೈಡ್ ಮಾಡಿದ್ದಾರೆ ಜನ. ಲಾಸ್ಟ್ ಟೈಮು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಈ ಕ್ಷೇತ್ರ ಶಾಕ್ ಕೊಟ್ಟಿತ್ತು. -8,000 ಟ್ರಯಲ್ ಅನ್ನ ಕಾಣ್ತಾ ಇದ್ರು ಪ್ರಹ್ಲಾದ್ ಜೋಶಿ ಅವರು. ಈ ಸಲ ಎಲ್ಲಾ ತಪ್ಪುಗಳನ್ನ ರೆಕ್ಟಿಫೈ ಮಾಡ್ಕೊಂಡಿದ್ದೀವಿ ಅಂತ ಬಿಜೆಪಿ ನಾಯಕರು ಕಾನ್ಫಿಡೆಂಟ್ ನಲ್ಲಿ ಇದ್ದಾರೆ. ಆದ್ರೆ ಕಾಂಗ್ರೆಸ್ಸಿಗರು ಈ ಕ್ಷೇತ್ರವನ್ನ ಸುಲಭವಾಗಿ ಬಿಜೆಪಿಗೆ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅನ್ನೋ ಮೆಸೇಜ್ ಅನ್ನ ಕ್ಷೇತ್ರದಲ್ಲಿ ಪ್ರಚಾರ ಮಾಡೋದ್ರ ಮೂಲಕ ತೋರಿಸ್ಕೊಟ್ಟಿದ್ರು. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ತಂತ್ರಗಾರಿಕೆ, ಸ್ಟ್ರಾಟಜಿಗಳು ವರ್ಕೌಟ್ ಆಗಿದೆ. ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಮತ್ತು ಮುಸ್ಲಿಂ ವೋಟ್ಗಳ ಕನ್ಸಾಲಿಡೇಷನ್ ಆಗಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಸೊ ಯಾರೇ ಗೆದ್ರೂ ಕೂಡ ಗೆಲುವಿನ ಅಂತರ ತೀರಾ ಕಡಿಮೆ ಇರುತ್ತೆ. ಆಲ್ ರೈಟ್. ಇನ್ನು ಶಿಗ್ಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನಾವು ಇತಿಹಾಸವನ್ನು ನೋಡೋದಾದರೆ ಅಲ್ಲಿ ಕೀ ಪಾಯಿಂಟ್ಸ್. ಸಂಸದ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಗೆ ಹೈಕಮಾಂಡ್ ಮಣೆ ಹಾಕ್ತು. ಇನ್ಫ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಲೀಡರ್ಗಳು ಯಾರು ಕೂಡ ಸ್ಪರ್ಧೆ ಮಾಡ್ತೀವಿ ಅಂತ ಮುಂದೆ ಬರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ನನ್ನ ಮಗನಿಗೆ ಟಿಕೆಟ್ ಬೇಡ ಬೇಡ ಅಂತ ಹೇಳ್ತಾನೆ ಟಿಕೆಟ್ ಅನ್ನು ಪಡ್ಕೊಳ್ಳೋದ್ರಲ್ಲಿ ಸಫಲರಾದರು. ಬಿಜೆಪಿಗೆ ಇವರು ಅನಿವಾರ್ಯ ಆಗಿದ್ರು. ಸತತ 6ನೇ ಬಾರಿಗೆ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಕಾಂಗ್ರೆಸ್. ಅದೊಂದು ದ್ವಂದ್ವ ಇತ್ತು ಈ ಸರ್ತಿ ಮುಸ್ಲಿಮರಿಗೆ ಕೊಡಬೇಕಾ ಕಾಂಗ್ರೆಸ್ನಲ್ಲಿ ಅಥವಾ ಹಿಂದೂಗಳಿಗೆ ಕೊಡಬೇಕಾ ಅಂತ. ಕೊನೆಗೆ ಅವರು ಅಲ್ಪಸಂಖ್ಯಾತರಿಗೆ ಮಣೆ ಹಾಕಿದ್ದಾರೆ. ಆರಂಭದಲ್ಲಿ ಅಜ್ಜಂಪೀರ್ ಖಾದ್ರಿ ಅವರು ಬಂಡಾಯ ಇದ್ದರು, ನಾಮಿನೇಷನ್ ಫೈಲ್ ಮಾಡಿದ್ರು ಹೋಗ್ಬಿಟ್ಟು. ಆಮೇಲೆ ಅವ್ರನ್ನ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಮನವೊಲಿಸಿದ್ರು. ಜಮೀರ್ ಅಹಮದ್ ಅವರೆಲ್ಲ ಅವರು ಪ್ರಚಾರ ಮಾಡಿದ್ರು, ಯಾಸಿರ್ ಖಾನ್ ಪರ ಪ್ರಚಾರ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅದು ವರ್ಕೌಟ್ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ಓಕೆ, ರಿಸಲ್ಟ್ 2023ರಲ್ಲಿ ಏನಾಗಿತ್ತು ಕ್ವಿಕ್ ಆಗಿ ರೀಕಾಲ್ ಮಾಡ್ಕೊಳ್ಳೋಣ. ಬಸವರಾಜ ಬೊಮ್ಮಾಯಿ ಅವರಿಗೆ ದಕ್ಕಿದ ವೋಟ್ಗಳು 1,16,000. ಯಾಸಿರ್ ಪಠಾಣ್ ಕಂಟೆಸ್ಟ್ ಮಾಡಿದ್ರು, 64,038 ವೋಟ್ಗಳನ್ನು ಮಾತ್ರ ಗಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಸೊ ಬಸವರಾಜ ಬೊಮ್ಮಾಯಿ ಅವರಿಗೆ ಗೆಲುವು ಸಿಕ್ಕಿತ್ತು. ಗೆಲುವಿನ ಅಂತರ 35,978. 2008ರಿಂದ ಇವರು ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ರು. ಅಲ್ಲಿ ತನಕ ಕೇವಲ 6ರಿಂದ 8,000 ಲೀಡ್ ಮಾತ್ರ. ತುಂಬಾ ಕಷ್ಟಪಟ್ಕೊಂಡು ಬೆವರು ಹರಿಸಿ ಗೆಲ್ತಾ ಇದ್ರು. ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ವರ್ಚಸ್ ಹೆಚ್ಚಾಗಿತ್ತು. ಇನ್ನು 2024ರಲ್ಲಿ ಅಂದರೆ ಈ ಸರ್ತಿ ಆಗಿರತಕ್ಕಂಥ ಎಲೆಕ್ಷನ್ನಲ್ಲಿ 80.45% ತುಂಬ ಒಳ್ಳೆ ವೋಟಿಂಗ್ ಪರ್ಸೆಂಟೇಜ್. 80% ದಾಟ್ತು ಅಂತಂದರೆ ಒಳ್ಳೆಯದೇನೆ. ಕಳೆದ ಬಾರಿ ಹಾಗೆ ನೋಡೋಕೆ ಹೋದರೆ 79.65% ಇತ್ತು. ಅದಕ್ಕಿಂತ ಒಂದು ಸ್ವಲ್ಪ ಮತದಾನ ಜಾಸ್ತಿ ಆಗಿದೆ. ಜನರು ಉತ್ಸಾಹ ತೋರಿಸಿದ್ದಾರೆ. ಚನ್ನಪಟ್ಟಣ ಶಿಗ್ಗಾವಿನಲ್ಲಿ ಉತ್ಸಾಹ ತೋರಿಸಿದ್ದಾರೆ. ಸಂಡೂರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಮತದಾನದ ಪ್ರಮಾಣ. ಹಾಗಾಗಿ ಈ ಸರ್ತಿನೂ ಕೂಡ ದೊಡ್ಡ ಮಟ್ಟದಲ್ಲಿ ಏನಾದರೂ ವೋಟ್ಸ್ ಕನ್ಸಾಲಿಡೇಟ್ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುನಿಲ್ ಅವರಿಂದ ಪಡ್ಕೊಳ್ತಾ ಹೋಗ್ತೀನಿ. ಸುನಿಲ್, ಈಗ ಭರತ್ ಬೊಮ್ಮಾಯಿಗೆ ಕೇಕ್ ವಾಕ್ ಆಗುತ್ತಾ ಅಥವಾ ಕಷ್ಟಪಟ್ಟು ಯಾರಾದರೂ ಗೆಲುವಿನ ಮಾಲೆಯನ್ನು ಹಾಕ್ಕೊಳ್ತಾರಾ? ನೆಕ್ ಟು ನೆಕ್ ಫೈಟ್ ಇದೆಯಾ? ಒಂದು. ಎರಡನೇದು, ಈಗ ಕೊನೆ ಕ್ಷಣದ ಸಿದ್ಧತೆಗಳು ಮತ ಎಣಿಕೆಗೆ ಹೇಗಾಗಿದೆ? ಅರವಿಂದ್, ನಿಜಕ್ಕೂ ಕೂಡ ಭರತ್ ಬೊಮ್ಮಾಯಿ ಅವರ ಭವಿಷ್ಯದ ದೃಷ್ಟಿಯಿಂದ ಈ ಚುನಾವಣೆ ಅತ್ಯಂತ ಮಹತ್ವ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬೊಮ್ಮಾಯಿ ಅವರ ಫ್ಯಾಮಿಲಿಗೂ ಕೂಡ ಇದು ಮಹತ್ವದ ಚುನಾವಣೆ. ಮತ್ತೊಂದು ಕಡೆ ಅವರ ಎದುರಾಳಿಯೂ ಕೂಡ ಸಾಕಷ್ಟು ಪ್ರಬಲರಾಗಿರೋದ್ರಿಂದ ಮತದಾನದ ವೇರಿಯೇಷನ್ ನಾವು ಇಲ್ಲಿ ನೋಡ್ಬೋದು. ಅದರ ಜೊತೆಗೆ ಇಲ್ಲಿ ಮತದಾನದ ಸಿದ್ಧತೆಗಳನ್ನು ನಾವಿಲ್ಲಿ ನೋಡೋದಾದರೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗ ಮಾಡಿಕೊಂಡಿರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಪೊಲೀಸ್ ಬಿಗಿ ಭದ್ರತೆಯನ್ನ ಹಾಕಲಾಗಿರುವಂಥದ್ದು. ಈಗಾಗಲೇ ಸ್ಟ್ರಾಂಗ್ ರೂಮ್ ಓಪನ್ ಮಾಡುವತ್ತ ಜಿಲ್ಲಾಧಿಕಾರಿಗಳು ನಡೆದಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದಾರೆ, SP ಅವರು ಕೂಡ ಬರೆದಿರುವಂಥದ್ದು. ಮತ್ತೊಂದು ಕಡೆ ಏಜೆಂಟರ ಒಂದು ಚೆಕಿಂಗ್ ಕೂಡ ನಡೀತಾ ಇದೆ. ಮತ್ತು ಇಲ್ಲಿ ಮೆಟಲ್ ಡಿಟೆಕ್ಟರ್ ಮೂಲಕ ಒಳಗಡೆ ಹೋಗುವಂಥವ್ರಿಗೆ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಹಾಕಿರುವಂಥದ್ದು. ಮೊಬೈಲ್ ಫೋನು, ವಾಟರ್ ಬಾಟಲು, ಗುಟ್ಕಾ ಚೀಟಿಗಳು, ಈ ರೀತಿ ಯಾವುದನ್ನು ಒಳಗಡೆ ಬಿಡಲು ಅನುಮತಿಯನ್ನು ನೀಡಿಲ್ಲ. ಸೊ ಹೀಗಾಗಿ ಏಜೆಂಟರಿಗೆ ಕಡ್ಡಾಯವಾಗಿ ಅನುಮತಿ ಪತ್ರ ಇರಲೇಬೇಕು ಅನ್ನೋ ನಿಯಮ ಇರುವಂಥದ್ದು. ಮತ್ತೊಂದು ಕಡೆ ಇಲ್ಲಿ ನೋಡ್ಬೋದು, ಈಗಾಗಲೇ ಇನ್ನೂ ಕೌಂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಈಗಾಗಲೇ ಸ್ಥಳಕ್ಕೆ ಕಾರ್ಯಕರ್ತರು ಮತ್ತು ಅವರ ನೆಚ್ಚಿನ ಅಭಿಮಾನಿಗಳು, ಏಜೆಂಟ್ರುಗಳು ಬರ್ತಾ ಇರುವಂಥದ್ದು. ಸೊ ಈ ಎಲ್ಲ ಒಂದು ಸಿದ್ಧತೆಗಳ ಜೊತೆಗೆ ನೀವಾಗಲೇ ಹೇಳಿದಂತೆ ಈ ಬಾರಿಯ ಒಂದು ಶಿಗ್ಗಾವಿಯ ಉಪಚುನಾವಣೆಯ ಫಲಿತಾಂಶ ಬಹಳಷ್ಟು ಪ್ರಭಾವವನ್ನು ರಾಜ್ಯದ ಒಂದು ರಾಜಕೀಯ ಮೇಲೆ ಬೀರಲಿರುವಂಥದ್ದು. ಯಾಕಂದರೆ ಒಂದು ವೇಳೆ ಯಾಸಿರ್ ಖಾನ್ ಪಠಾಣ್ ಅವ್ರಿಗೆ ಏನಾದ್ರು ಗೆದ್ದರೆ
ಸೊ ಅದು ಒಂದು ಇತಿಹಾಸ. ಅದರ ಜೊತೆಗೆ ಒಂದು ವೇಳೆ ಭರತ್ ಬೊಮ್ಮಾಯಿ ಅವರು ಏನು ಗೆದ್ದರೆ ಆ ಬೊಮ್ಮಾಯಿ ಅವರ ಕುಟುಂಬ ಈ ಒಂದು ಕ್ಷೇತ್ರದ ಮೇಲೆ ಸತತವಾಗಿ ಹಿಡಿತ ಸಾಧಿಸಿದೆ ಎಂಬ ಒಂದು ಅಂಶ ಹೊರಬೀಳಲು ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾಯಬೇಕಾಗಿರುವಂಥದ್ದು. ಅರವಿಂದ್. ರೈಟ್ ಸುನಿಲ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಮೂರನೇ ತಲೆಮಾರು SR ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ, ಭರತ್ ಬೊಮ್ಮಾಯಿ, ಮೂರನೇ ತಲೆಮಾರು ಈಗ ಚುನಾವಣೆಯಲ್ಲಿ ಗೆದ್ದು ಜನಪ್ರತಿನಿಧಿಯಾಗಿ ರಾಜಕೀಯ ಪ್ರವೇಶ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಇನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗ್ತಾ ಹೋಗುತ್ತೆ.